ಸರ್ ನಾವು ರೋಡಲ್ಲಿ ನಿಂತ್ಕೊಂಡು ನಾಯಿ ಥರ ಕಾಯ್ತಾ ಇರ್ತೀವಿ. ಯಾರೊಬ್ರು ಬಸ್ ಹಿಡಿದ್ರೆ ಬಸ್ಸಿಂದ ಓಡ್ತೀವಿ, ಯಾರೋ ಬರ್ತಾರೆ ಅಂತವ ಅವ್ರ ಬಸ್ಸಿಗೆ ನಾವು ನಾಯಿ ಥರ ಓಡ್ತಾ ಇರ್ತೀವಿ. ಅವ್ರು ಹಂಗಲ್ಲ, ಬೈಕಾಗಿ ಕೂತ್ಕೊಂಡು ಫೋನ್ ಮಾಡ್ಕೊಂಡು ನಮ್ಮ ಮುಂದಲೇ ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇ ಸರ್ ಒಂದು ದಿನಕ್ಕೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾವು 100-150 ಬೈಕ್ ಇವತ್ತು ನೀವು ಬ್ಯಾನ್ ಮಾಡಿದ್ರೆ 6 ತಿಂಗಳು ಅಂತ ಹೇಳಿದಿರಾ, 6 ವಾರ ಅಂತ ಹೇಳಿದಿರಾ. ಇವತ್ತು ಒಂದೇ ಒಂದು ಬೈಕು ನಿಂತಿಲ್ಲ. ಈಗ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕಂಪ್ನಿಗಳಿಗೂ, ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿಗೂ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಇದೆಲ್ಲರೂ ಮುಂದೆ ಶಾಶ್ವತವಾಗಿ ಬಂದ್ ಮಾಡಬಹುದಾ ನಿಮ್ಮ ಪ್ರಕಾರ, ಇಲ್ವಾ? ಸರ್ ಅವ್ರು ಬಂದ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಹೇಳಲ್ಲ, ನಮ್ಮ ಕರ್ನಾಟಕದಲ್ಲಿ ಬಂದ್ ಮಾಡೋದು ಯಾವುದೂ ಬಂದ್ ಮಾಡಲ್ಲ. ಅವರು ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಬಂದು ಅನ್ನೋದು ಒಂದು ಲೈಫಲ್ಲಿ ಯಾವ್ದಾರು ಒಂದು ಮಾಡಿದಾರ ನೋಡಿ ಸರ್. ಒಂದು ಮಾಡಿದಾರ ಆಟೋ ಚಾಲಕರಿಗೆ ಏನಾರು ಒಂದು ಬಂದ್ ಮಾಡಿದಾರ ಕೇಳಿ. ಎಷ್ಟು ವರ್ಷದಿಂದ ಅಲ್ಲ 3-4 ವರ್ಷದಿಂದ ಕೇಳ್ತಾ ಇದ್ದೀವಿ. ಒಂದು ಬಂದ್ ಮಾಡೋದು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಆಟೋದವ್ರಿಗೆ ಬಂದರೆ ಇಮಿಡಿಯೇಟ್ಲಿ ಬರ್ತಾರೆ, ಫೈನ್ ಹಾಕ್ತಾರೆ, ಸೈಡಲ್ಲಿ ನಿಕ್ಬೇಡ ಅಂತಾರೆ, ಹೋಗೋ ನೀನು ಅಂತಾರೆ. ಎಲ್ಲ ನಮಗೆ ಆವಾಜ್ ಆಗ್ತಾ ಬರ್ತು. ಒಂದು ಬೈಕ್ ಟ್ಯಾಕ್ಸಿಯರ್ನ ಒಂದು ನಿಲ್ಲಿಸಿ ಹೊಡಿಬೇಡಿ ಅಂತ ಹೇಳೋದು ಯಾರೂ ಅಧಿಕಾರ ಇಲ್ಲ. ಒಂದು ಹೇಳಿ ನೀವು ಮೀಟ್ರು ಜಾಸ್ತಿ ಮಾಡೋದು ಸರ್, ಮೀಟ್ರ್ ಒಂದು ಸರ್ 30 ರೂಪಾಯಿ ಇದೆ. ಈಗ 30 ರೂಪಾಯಿನೇ ಇರಲಿ, ನಮಗೆ 30 ರೂಪಾಯಿ ಕಮ್ಮಿ ಬೇಡ. ಮೀಟ್ರ್ ಹಾಕೊಂಡು ಸರ್ ಹೊಡಿತೀವಿ. ನಮಗೆ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ನಮಗೆ ಬಾಡಿಗೆ ಸಿಗುತ್ತೆ. ನಾವು ಫ್ಯಾಮಿಲಿ ಬದುಕ್ತೀವಿ, ಬಡವರು ಬದುಕ್ತೀವಿ, ಎಲ್ಲ ಬದುಕ್ತೀವಿ. ಮತ್ತು ಒಂದು ಬೈಕ್ ಟ್ಯಾಕ್ಸಿ ಒಂದು ನಿಲ್ಲಿಸ್ಬಿಟ್ರೆ ನಾವು ಬೇರೆ ಏನು ಕೇಳೋಕೆ ಹೋಗಲ್ಲ ನಿಮ್ಮನ್ನು. ನಾವು ಮೀಟ್ರ್ ಚಾರ್ಜ್ 1 ರೂಪಾಯಿ ಜಾಸ್ತಿ ಮಾಡಿಬಿಡೋದು, ಬರೀ ಮೀಟ್ರ್ ಚಾರ್ಜ್ 30 ರೂಪಾಯಿನೇ ಇರಲಿ ಸರ್. ಯಾವಾಗ ಕೇಳಿ ಆಟೋದವ್ರನ್ನ ಯಾರ ಕೇಳಿ ಎಲ್ಲಾರ ಕೇಳಿ ಮೀಟ್ರ್ ಹಾಕ್ಕೊಂಡು ಹೋಗ್ತಾರೆ. ಈಗ ಬಾಡಿಗೆ ಇಲ್ಲಿದ್ದಕ್ಕೆ ಒಬ್ರು 50 ರೂಪಾಯಿ ಕೇಳ್ತಾರೆ, ಒಬ್ರು 40 ರೂಪಾಯಿ ಕೇಳ್ತಾರೆ. ಯಾಕೆ ಬಾಡಿಗೆ ಇಲ್ಲ, ಒಂದು ತಗೋದ್ಮೇಲೆ ಒಂದೊಂದು ಬಾಡಿಗೆ ಬರಬೇಕಲ್ಲ. ಬಂದರೆ ತಾನೇ ನಮಗೆ ಅನುಕೂಲ ಆಗೋದು. ಬರಲಿಲ್ಲ ಅಂದರೆ ಏನು ಅನುಕೂಲ ಆಗುತ್ತೆ? ಯಾವ ಅನುಕೂಲನೂ ಇಲ್ಲ. ಇಲ್ಲಿಂದ ಮಹಾಲಕ್ಷ್ಮಿ ರೇಟ್ ಹೋಗೋದ್ರೆ 50 ರೂಪಾಯಿ ಮೀಟ್ರ್ ಬೀಳುತ್ತೆ. ಆ ಕಡೆಯಿಂದ ತಿರುಗಿ ಇಲ್ಲಿಗೆ ಖಾಲಿ ಬರಬೇಕು. ಯಾರು ಕೇಳಿರಲ್ಲ, ಯಾಕೆಂದರೆ ಮನೆಯಿಂದ ಬೈಕಿಗೆ ಬುಕ್ ಮಾಡ್ತಾ ಇರ್ತಾರೆ. ಒಬ್ರು ಜಾಸ್ತಿ ಓಡಾಡಿದ್ರೆ ಒಬ್ಬರು ಎಲ್ಲೋ ಅಪರೂಪ ಸರ್ 3 ಜನ 4 ಜನ ಹೋಗೋದು. ಒಬ್ರಿಗೆ ಪೂರ್ತಿ ಯಾರಲ್ಲಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಾಗಲಿ ಹಳ್ಳಿಯಿಂದ ಬರ್ತಾರೆ ಸರ್. ಈಗ ಹಳ್ಳಿಯಿಂದ ಬಂದು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ನಮ್ಮ ಮಾತಾಡೋ ರೀತಿ ಇಲ್ಲ, ಮಾತಾಡೋಂಗಿಲ್ಲ. ಆದರೆ ಆ ರೀತಿ ಮಾತಾಡಿದ್ರೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಕೇಸ್ ಹಾಕ್ತೀನಿ ಅಂತಾರೆ. ಈಗ ನಾವು ಜೀವನ ನಡೆಸಬೇಕಲ್ಲ, ಕೇಸ್ನ ಆಡ್ಬೇಕು ಸರ್. ಇನ್ನೊಂದು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಮಾಡ್ತಾರೆ ತೊಂದರೆ ಆಗ್ತಿದೆ, ಇಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ತೊಂದರೆ ನಿಮಗೆ? ಸರ್ ಬೈಕ್ ಟ್ಯಾಕ್ಸಿನೇ ತೊಂದರೆ ಸರ್. ಬೈಕ್ ಟ್ಯಾಕ್ಸಿನೇ ತೊಂದರೆ. ಬೈಕ್ ಟ್ಯಾಕ್ಸಿನೇ ಎಲ್ಲೋ ಬೋರ್ಡಲ್ಲಿ ವೈಟ್ ಬೋರ್ಡರಲ್ಲಿ. ಈಗ ಆಟೋ ಯಾಕೆ ಆಟೋ ಬಂದ್ ಮಾಡಿಬಿಡಿ, ಎಲ್ಲರಿಗೂ ಬೈಕ್ ಟ್ಯಾಕ್ಸಿ ಕೊಡಿ. ನಾನು ಹೇಳ್ತಾರದು ಆಟೋನೇ ಬಂದ್ ಮಾಡಿಬಿಡಿ, ಆಟೋನೇ ಬೇಡ. ಆಟೋ ಡ್ರೈವರ್ಗೂ ಬೈಕ್ ಟ್ಯಾಕ್ಸಿನೇ ಕೊಡಿ. ಈಗ ಎಲ್ಲರಿಗೂ ಒಂದು ಜೀವನ ಒಂದೇ ರೀತಿ ಆಗೋದು. ಆಟೋನೇ ಬೇಡ. ಒಂದೇ ಒಂದು ಬೆಂಗಳೂರಲ್ಲ, ಕರ್ನಾಟಕದ ಒಂದು ಬೇಡ ಆಟೋಗಳು. ಅಲ್ಲ, ಇನ್ನೊಂದು ಪ್ರಯಾಣಿಕರು ಇನ್ನೊಂದು ಹೇಳ್ತಾರೆ, ಈ ಬೆಂಗಳೂರಂಥ ಟ್ರಾಫಿಕ್ ಸಿಟಿಲಿ ನಾವು ಟ್ರಾವೆಲ್ ಮಾಡೋಕ್ಕೆ ಆಟೋದಲ್ಲಿ ಹೋಗ್ತಾ ತುಂಬ ಟೈಮ್ ತೊಗೊಳುತ್ತೆ, ಬೈಕಲ್ಲಾದರೆ ಬೇಗ ಹೋಗ್ತೀವಿ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅವರು ಈಗ ಒಂದು ಎಕ್ಸಾಂಪಲ್ಲು, ಈಗ ಯಶವಂತಪುರದಲ್ಲೇ ಸರ್ ಮೊನ್ನೆ ನಮ್ಮ ಮುಂದಲೇ ಲೇಡೀಸು ಹಿಂದಿಯರವರು ಬುಕ್ ಮಾಡಿ ಕೂತ್ಕೊಂಡ್ರು. ನಾವು ಏನೂ ಮಾತಾಡಲಿಲ್ಲ. ಇಲ್ಲಿಂದ ಅಷ್ಟು ದೂರ ಹೋದೇಟಿಗೆ ಈ ಡಿವೈಡ್ರಿ ಒಂದು ಬಿದ್ದೋದ್ರು. ಆಗ ಯಾರು ಬೇಕಾಯ್ತು ಸರ್? ನಾವು ಬೇಕಾಯ್ತಾ ಬೈಕ್ ಟ್ಯಾಕ್ಸಿ ಬೇಕಾಯ್ತು? ಇದು ಪಾಯಿಂಟು ಅಲ್ಲ. ಆಟೋದವ್ರು ನಾವು ಏನೂ ಮಾತಾಡಲಿಲ್ಲ. ಬಂದರು, ಬುಕ್ ಮಾಡಿದ್ರು, ಕೂತ್ಕೊಂಡ್ರು, ಅಷ್ಟು ದೂರ ಮುಂದೆ ಹೋದ್ರು, ಬಿದ್ದೋದ್ರು. ಹೆಲ್ಮೆಟ್ ಹಾಕೋ ಈಗ ಅಂದ್ರೆ ಬಿದ್ದೋದ್ರು. ಆಗ ಯಾರು ಬೇಕಾ? ಆಟೋದವ್ರು ಬೇಕಾ ಬೈಕ್ ಟ್ಯಾಕ್ಸಿ ಬೇಕಾ? ಈಗ ಆಟೋರು ಬಂದು ಎತ್ತಿದ್ರು ಅಷ್ಟೇ, ಬೈಕ್ ಟ್ಯಾಕ್ಸಿ ಬಂದು ಯಾರು ಎತ್ತಲಿಲ್ವಲ್ಲ ಅಲ್ಲಿ. ಈಗ ಸೇಫ್ಟಿ ಈಗ ಹಿಂದಗಡೆ ಶೆಡಲ್ಲಿ ಬೇಕು ಹೊಡೆದು ಬಿದ್ದೋರು, ತಲೆಗೆ ಏಟಾಯಿತು. ಆಗ ಯಾರು ಹೊಣೆ? ಬೈಕ್ ಟ್ಯಾಕ್ಸಿ ಹೊಣೆನಾ? ಆಟೋದಲ್ಲಿ ಬೀಳೋಕ್ಕಾಗತ್ತಾ? ಆ ಥರ ಕಾರಣ ಬೀಳಲ್ಲ ತಾನೆ, ಎಲ್ಲೂ ಬೀಳಲ್ಲ. 3 ಚಕ್ರ ಇದೆ, ಆರಾಮಾಗಿ ಹಿಂದೆ ನಿಂತ್ಕೊಂಡ್ರೆ ನಿಲ್ಲುತ್ತೆ ಅದು ಬ್ರೇಕ್ ತೊಗೊಳಿದ್ರೆ. ಇದು ಹಂಗಲ್ಲ, ಕೆಳಗಡೆ ಕಾಲು ಕೊಡಲೇಬೇಕು. ಕಾಲು ಕೊಡಿದವ್ರೆ ಅದಕ್ಕೆ ಇದೇ ಇಲ್ಲ. ಲೆಫ್ಟ್ ಗಾರೆ ಬೀಳುತ್ತೆ, ರೈಟ್ ಗಾರೆ ಬೀಳುತ್ತೆ. ನಮ್ಮನಂಗಲ್ಲ, ನಿಲ್ಸಿದ್ರೆ ಹಂಗೆ ನಿಲ್ಲುತ್ತೆ. ಈಗ ಜಜ್ಮೆಂಟ್ ಬಂದಿದೆ, 6 ವಾರಗಳ ಟೈಮ್ ಕೊಟ್ಟಿದ್ದಾರೆ. ನಿಮಗೆ ಅನಿಸುತ್ತಾ ಬೆಂಗಳೂರಲ್ಲಿ ಇನ್ಮೇಲೆ ಬೈಕ್ ಟ್ಯಾಕ್ಸಿ ಇರಲ್ಲ ಅಂತ? ಸರ್, ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಇರಬಾರ್ದು. ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಂಥ ಬಡವರಿಗೆ ಬದುಕಬೇಕು ಅಂದರೆ ಇರಬಾರ್ದು. ನಾವು ಇದನ್ನೇ ಜೀವನ ನಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಸೈಲಿ ಒಂದು ಟೈಮ್ ಊಟ ಮಾಡ್ಬೇಕಾದ್ರೆ 50 ರೂಪಾಯಿ ಊಟ ಚಾರ್ಜ್ ಕೇಳ್ತೀವಿ. ಇವಾಗ 80 ರೂಪಾಯಿ ಆಗಿದೆ. ಎಲ್ಲ GST. ಒಂದು ಟೈರ್ ತಗೊಂಡ್ರೆ ಈಗ 700-800 ರೂಪಾಯಿ ಒಂದು ಟೈರು. GST ಸೇರಿ 1150 ರೂಪಾಯಿ ಒಂದು ಟೈರು. ಸರ್, ಇನ್ನೊಂದು ಬೈಕ್ ಟ್ಯಾಕ್ಸಿಯವ್ರು ಮೊನ್ನೆ ಒಂದು ವಾದ ಮಂಡನೆ ಅಂದರೆ ಒಂದು ಇದಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಲಕ್ಷಾಂತರ ಜನ ಆ ಬೀದಿಗೆ ಬರ್ತಾರೆ ಅಂತ ಒಂದು ಇದು ಮಾಡಿದ್ದಾರೆ. ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಲಕ್ಷಾಂತರ ಅಪೀಲ್ ಮಾಡಿದ್ದಾರೆ. ಯಾರು ಬೀದಿಗೆ ಬರಲ್ಲ ಸರ್. ಬೈಕ್ ಟ್ಯಾಕ್ಸಿ ಫಸ್ಟ್ ಇಲ್ಲೇ ಇಷ್ಟ. ಈಗ ಬಂದಿರೋದು 2-3 ವರ್ಷದಿಂದ ಬೈಕ್ ಟ್ಯಾಕ್ಸಿ ಬಂದಿದೆ. ಅವು ಯಾವಾಗ ಯಾರು ಬೀದಿಗೆ ಹೋಗಿದ್ದೀರಾ? ಯಾರು ಹೋಗಿಲ್ಲ ಸರ್. ಯಾರು ಬೀದಿಗೆ ಹೋಗಿಲ್ಲ. ಆಟೋದನ್ನು ಇನ್ನೂ ಬದುಕಿಸಿದ್ರು. ಅವೇನೋ ಆಟ ಇದೆ.
ಈಗ ಹೊಸ್ದಾಗಿ ಆಟ ಬಂದಿಲ್ವಲ್ಲ. ಅಲ್ಲಲ್ಲ ಅವ್ರಂದ್ರೆ ಈಗ ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಯೂಸ್ ಅಂದರೆ ಓಡಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀವಿ ನಾವು. ಈಗ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ರೆ ಆ ಕೆಲಸ ಕಿತ್ಕೊಂಡೋಗುತ್ತೆ, ಅವರೆಲ್ಲ ಬೀದಿಗೆ ಬರ್ತಾರೆ ಅಂತ ಹೇಳ್ತಾರೆ. ಬೇರೆ ಕೆಲಸ ಇದೆಯಲ್ಲ ಅವ್ರಿಗೆ, ಬೈಕ್ ಟ್ಯಾಕ್ಸಿಯವ್ರಿಗೆ ಬೈಕರ್ಗೆ ಬೇರೆ ಕೆಲಸ ಇದೆಯಲ್ಲ. ಬೇರೆ ಫುಡ್ ಆರ್ಡರ್ ಮಾಡಲಿ, ಡೆಲಿವರಿ ಮಾಡಲಿ, ಏನೇ ಒಂದು ಎಲ್ಲ ಆಪ್ಷನ್ ಇದೆಯಲ್ಲ ಅವ್ರಿಗೆ. ಇದೊಂದರಿಂದ ಏನು ಜೀವನ ನಡೆಸಲ್ಲ ಅವರು. ಈಗ ಫುಡ್ ಟ್ಯಾಕ್ಸಿನ ಮಾಡ್ತಾರೆ, ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ, ಅಲ್ಲಿಂದ ಬೈಕ್ ಹಾಕೊಂಬರ್ತಾರೆ. ಬೇಡ ಇನ್ನೊಂದು ಅದನ್ನೇ ಮಾಡಲಿ ಬಿಡಿ. ಓಕೆ, ನೀವು ಹೇಳ್ತಾರೆ ಒಂದು ಅರ್ಥ ಇದೆ. ಯಾಕಂದ್ರೆ ನೀವು ಬೇರೆ ಫುಡ್ ಅವ್ರನ್ನ ಪೂರ್ತಿ ಬಂದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಫುಡ್ ಡೆಲಿವರಿ, ಓಲಾ ಊಬರ್ ಏನಾರ ಮಾಡಲಿ, ಬೈಕ್ ಟ್ಯಾಕ್ಸಿ ಜನಸೇವೆ ಮಾತ್ರ ಮಾಡಿ. ಜನಸೇವೆ ಮಾತ್ರ ಫ್ಯಾನ್ಜರ್ ಒಂದು ಬಿಟ್ಟು ಎಲ್ಲ ಬೇಕಾದ್ರೆ ಮಾಡಿ, ಮಿಕ್ಕಿದ್ಲ ಎಲ್ಲ ಮಾಡಲಿ ಅವ್ರು. ನಾವು ಸಪೋರ್ಟ್ ಕೊಡ್ತೀವಿ ಅವ್ರಿಗೆ. ಓಕೆ ಸರ್, ನಾವು ಸಪೋರ್ಟ್ ಕೊಡ್ತೀವಿ ಅವ್ರಿಗೆ. ಆಮೇಲೆ ಇನ್ನೊಂದು ಸರ್, ನಮ್ಮ ಈಗ ಒಂದು ರೇಷನ್ ಬಗ್ಗೆ ಒಂದು ಮಾತು ಹೇಳ್ತೀನಿ ಹೇಳಿ ಸರ್. ರೇಷನ್ ಬಗ್ಗೆ ಸರ್, ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ರೇಷನ್ ತಗೋಬೋದು. ಹೌದು. ಆದರೆ ನಮ್ಮ ಲಗೇಜ್ ಇದರಲ್ಲಿ ಸರ್ ರೇಷನ್ನು ನಮ್ಮ ಹೊರಗಡೆ ಈ ಬೆಂಗಳೂರು ಬಿಟ್ಟು ಹೊರಗಡೆ ಜನರಿಗೆ ರೇಷನ್ನೇ ಕೊಡಲ್ಲ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇದೊಂದು ಪ್ರಶ್ನೆ ಮಾಡಿ ಕೇಳಿ ಸರ್ ನೀವು. ರೇಷನ್ ಕೊಡಲ್ಲ. ಇವತ್ತು ಬನ್ನಿ, ನಾಳೆಗೆ ಬನ್ನಿ, ನಾಡ್ದು ಬನ್ನಿ ಅಂತಾರೆ ಹೊರತು ನಮ್ಮದು ರೇಷನ್ ಕಾರ್ಡ್ ಇದೆ ತಾನೆ, ಕರ್ನಾಟಕದೇ ಇದೆ. ನಾವೇನು ಫಾರಿನಿಂದ ಬಂದಿಲ್ಲ, ನಾವು ಅಮೇರಿಕೆಯಿಂದ ಬಂದಿಲ್ಲ, ಆಯಿತಾ. ನಾವು ಅಲ್ಲೇ ತಗೋಬೇಕಂತ ರೂಲ್ಸ್ ಇದೆಯಾ ಆ ಥರ? ಈಗ ರೇಷನ್ ಎಲ್ಲೂ ಕೊಡ್ತಾ ಇಲ್ಲ ಸರ್ ನಮಗೆ. ನಾವು ಊರಿಗೆ ಹೋಗಿ ಬಂದರೆ ಒಂದಿನ ಡ್ಯೂಟಿ ವೇಸ್ಟು. ಒಂದು ದಿವಸ ರಜಾ ಹಾಕಿದರೆ ಒಂದು ದಿವಸ ಪೂರ್ತಿ ಡ್ಯೂಟಿ ವೇಸ್ಟು. ಮಕ್ಳ ಮರಿಗೆ ಏನು ಕೊಡೋಣ, ಸ್ಕೂಲ್ನೇ ಸೇರ್ಸೋಣ, ಏನೋ ಮಾಡೋಣ. ಅಲ್ಲೂ ರೇಷನ್ಗೆ ಅಲ್ಲಿ 2 ದಿವಸ ಕಾಯಿಲ್ಲ ಸರ್. ಒಂದು ದಿವಸ ಹೆಬ್ಬೆಟ್ ಕೊಡಬೇಕು, ಒಂದು ದಿವಸ ರೇಷನ್ ಕೊಡ್ತಾರೆ ಊರಲ್ಲಿ, ಆಯಿತಾ. ಇಲ್ಲಿ ಯಾಕೆ ರೇಷನ್ ಕೊಡಲ್ಲ? ನಮ್ಮ ಹೊರಗಡೆ ಜನಕ್ಕೆ ಯಾಕೆ ರೇಷನ್ ಕೊಡಲ್ಲ? ಅದು ನಾನು ಕೇಳ್ಪಟ್ಟಿದ್ದೀನಿ ಇದನ್ನ. ಅವ್ರು ಹೇಳೋದು ಏನಂದ್ರೆ ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಅಡ್ರೆಸ್ ಚೇಂಜ್ ಮಾಡಿದ್ರೆ ನಮ್ಮ ಮನೇಲಿ ಏನೂ ಇಲ್ಲ, ಪ್ರೂಫೇ ಇಲ್ಲ. ಬಾಡಿಗೆ ಮನೇಲಿ ಇದ್ದೀವಿ, ದುಡಿಯಕ್ಕೆ ಬಂದಿದ್ದೀವಿ ನಾವು, ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ ನಾವು. ಅದೇ ಬಾಡಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಬಾಡಿಗೆ ಇರೋದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ರೇಷನ್ ಕಾರ್ಡ್ ಕೊಡ್ಬೇಕಲ್ಲ ಸರ್ ಅವರು. ಕೊಡಲ್ಲ. ಇವತ್ತು ಬನ್ನಿ, ನಾಳೆಗೆ ಬನ್ನಿ ಅಂತಾರೆ. ನಾಡ್ದು ಇವತ್ತು ಬನ್ನಿ ಅಂತಾರೆ, ಇವತ್ತು ಕೊಡ್ತಾ ಇದ್ದು ನಾಳೆಗೆ ಬನ್ನಿ ಅಂತಾರೆ. ನಾಳೆಗೆ ಬರುತ್ತೆ, ಅವ್ರು ಡೋರೇ ಓಪನ್ ಮಾಡಲ್ಲ, ಡೋರ್ನೇ ತೆಗಿಯಲ್ಲ. ಹೌದು. ಇನ್ನೊಂದು ನೀವು ಹೇಳೋದು ಕರೆಕ್ಟ್. ರೇಷನ್ ಅಂಗಡಿಯಲ್ಲಿ ಸರಿಯಾದ ಟೈಮಿಂಗ್ಸ್ ಇಲ್ಲ ಅಂತ. ಟೈಮಿಂಗ್ಸ್ ಇಲ್ಲ ಕರೆಕ್ಟಾಗಿ. ಅವ್ರು ಇವಾಗ ಕೊಡ್ತಾರೆ, ಇವಾಗ ಯಾವಾಗ ಕೊಡ್ತಾರೆ ಟೈಮಿಂಗ್ಸ್ ಇಲ್ಲ. ಇಷ್ಟು ದಿವಸ ಅಂತ ಕೊಡಬೇಕು ಅಂತ 1 ಗಂಟೆ ಕೊಡಬೇಕು ಅಂತ ಹೇಳ್ತಾರೆ, 30 ಗಂಟೆ ಕೊಡಬೇಕು ಅಂತ ಹೇಳ್ತಾರೆ. ಅವ್ರು ಡೋರ್ನೇ ಓಪನ್ ಮಾಡಲ್ಲ ಸರ್. 10ನೇ ತಾರೀಕು ಕೊಡ್ತಾರೆ, 12 ಕೊಡ್ತಾರೆ, 18 ಕೊಡ್ತಾರೆ, 20 ಕೊಡ್ತಾರೆ. 4 ದಿನ ಕೊಡ್ತಾರೆ, ಆಮೇಲೆ ಕ್ಲೋಸು. ಆಮೇಲೆ ಹೊರಗಡೆ ಜನ ಒಬ್ರಿಗೂ ಕೊಡಲ್ಲ ಸರ್. ಹಾಸನ, ಚನ್ನಬಣ್ಣ, ಈ ತುಮಕೂರು, ಮೈಸೂರು, ಮಂಡ್ಯ ಇಂಥವ್ರಿಗೆ, ಹಳ್ಳಿ ಜನಗಳಿಗೆ ಒಬ್ಬರಿಗೂ ರೇಷನ್ ಕೊಡಲ್ಲ. ನಾಳೆಗೆ ಬನ್ನಿ, ನಾಡ್ದು ಅವ್ರು ಬಾಯ್ಬಿಟ್ಟು ಕೊಡಲ್ಲ ಅಂತ ಹೇಳಲ್ಲ. ನಾಳೆಗೆ ಬನ್ನಿ, ನಾಡ್ದು ಬನ್ನಿ ಅಂತಾರೆ. ಯಾರು ಅವ್ರದ್ದು ಕ್ಲಿಯರ್ ಆದಮೇಲೆ ಡೋರ್ ಹಾಕೊಂಡು ಹೋಗ್ತಾ ಇರ್ತಾರೆ. ನಾವು ಅಷ್ಟು ಇವತ್ತು ಒಂದು ದಿವಸ ಒಂದು ಅಜ್ಜಿ ಕೊಡಿ ಅಂತ ಹತ್ಕೊಂಡು ಕೇಳಿದ್ರೆ ಕೊಟ್ಟಿಲ್ಲ, ಅವರು ರೇಷನ್ ಕೊಟ್ಟಿಲ್ಲ. ಯಾಕೆ ಅವ್ರಿಗೆ ಹೊರಗಡೆ ಫಾರಿನರ್ ಅವರು, ಇಲ್ಲೇ ಅವ್ರು ತಾನೇ ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ ಸರ್.